ನಮಸ್ಕಾರ ವೀಕ್ಷಕರೇ, ಶ್ರೀ ಪ್ರತ್ಯಂಗಿರ ದೇವಿ ಅಭಯಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ ಅನ್ನೋ ಮಾತಿದೆ. ಪ್ರತಿಯೊಬ್ಬರ ಜೀವನದಲ್ಲೂ ಮದುವೆ ಅನ್ನೋದು ತುಂಬಾನೇ ಮುಖ್ಯ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವರ ಜೀವನದಲ್ಲಿ ವಿವಾಹ ವಿಳಂಬವಾಗ್ತಿದೆ. ಯಾವ ಕಾರಣಕ್ಕೆ ಮದುವೆ ವಿಳಂಬವಾಗ್ತಿದೆ, ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನ ಕಂಡುಕೊಳ್ಳಬಹುದು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಲು ನಮ್ಮ ಜೊತೆಗಿದ್ದಾರೆ ಶ್ರೀ ಶ್ರೀ ಪ್ರತ್ಯಂಗಿರ ದೇವಿ ಮಹಾಸಂಸ್ಥಾನದ ಸಂಸ್ಥಾಪಕರು, ಶ್ರೀ ಚಕ್ರ ಉಪಾಸಕರು ಹಾಗೂ ಧರ್ಮದರ್ಶಿಗಳು ಆಗಿರುವಂತಹ ಡಾಕ್ಟರ್ ಶ್ರೀ ಸುಪ್ರೀತ್ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಎಸ್ ಗುರುಗಳೇ, ನಾನು ಈಗಾಗಲೇ ಹೇಳಿದಂತೆ ಪ್ರತಿಯೊಬ್ಬರ ಜೀವನದಲ್ಲೂ, ಮಹಿಳೆ ಆಗಿರ್ಬೋದು ಪುರುಷರಾಗಿರ್ಬೋದು, ಈ ಮದುವೆ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪ್ರಮುಖವಾದಂತಹ ಘಟ್ಟ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವರ ಜೀವನದಲ್ಲಿ ಆಲ್ಮೋಸ್ಟ್ ಈಗ ಮದುವೆ ಅನ್ನುವಂಥದ್ದು ವಿಳಂಬವಾಗ್ತಿದೆ. ಯಾವ ಕಾರಣಕ್ಕೆ ಈ ರೀತಿ ಆಗ್ತಾ ಇದೆ ಅಂತ? ಜಯ ವೃತ್ತಿಂಗಿರಾದೇವಿ ಅಂಬಾಳ್. ಸಮಸ್ತ ವೀಕ್ಷಕ ಬಾಂಧವರಿಗೆ ಮಹಾವೃತ್ತಿಂಗಿರಾದೇವಿ ಸನ್ನಿಧಾನಕ್ಕೆ ಸ್ವಾಗತ, ಸುಸ್ವಾಗತ. ಮದುವೆ ವಿಳಂಬ ಅನ್ನೋದು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಆ ಮದುವೆ ವಿಳಂಬ ಅನ್ನೋ ವಿಚಾರಕ್ಕೆ ನಾನಾ ರೀತಿಯ ಕಾರಣಗಳಿದೆ. ಒಂದು ಜಾತಕದಲ್ಲಿ ಇರುವಂಥ ದೋಷಗಳ, ಇಲ್ಲ ಅವರ ಹಣೆ ಬರವ, ಇಲ್ಲ ಏನು ಅನ್ನೋದು ಪ್ರಶ್ನೆಗೆ ಸೂಕ್ತವಾಗಿರುವಂಥ ಹುಡುಕಾಟದ ಉತ್ತರವನ್ನು ಹುಡುಕಾಟ ಮಾಡ್ತಾ ಹೋದಾಗ ಏನು ಅನ್ನೋ ಪ್ರಶ್ನೆಗೆ ಸಾಧಾರಣವಾಗಿ ಕಾಣೋದು, ಆ ಹುಡುಗ ಅಂದರೆ ಅವನು ಬಾಲ್ಯಾವಸ್ಥೆಯಿಂದ ಯೌವನಕ್ಕೆ ಬಂದು ಮದುವೆಯ ಹುಡುಕಾಟ ಅಂತ ಬಂದಾಗ ಮುಂಚೆ ಎಲ್ಲ ಏನಾಗೋದು, 21-22 ವರ್ಷಕ್ಕೆಲ್ಲ ಮದುವೆಯ ಹುಡುಕಾಟವನ್ನು ಮಾಡೋರು. ಅದು ಇವಾಗ ಏನಾಗುತ್ತೆ, 21-22 ವರ್ಷಕ್ಕೆ ಆ ಹುಡುಗ ಇನ್ನು ಓದ್ತಾ ಇರ್ತಾನೆ. ಕರೆಕ್ಟ್ ಅಲ್ವಾ? 21, 22, 23 ವರ್ಷಕ್ಕೆ ಅವನು ಓದೋ ಇಂಜಿನಿಯರ್ ಮುಗಿಯೋದೇ ಅವನಿಗೆ 24 ವರ್ಷ ಆಗೋಗುತ್ತೆ. ಇನ್ನು ಅವನೇನಾದರೂ ಇನ್ನೊಂದಿರೋ ಸಬ್ಜೆಕ್ಟು ಫೇಲ್ಗಿಲಾಗಿ ಅಂದರೆ ಎಲ್ಲ ಥರ ಚಿಂತನೆ ಮಾಡಬೇಕಾಗತ್ತೆ. ಇನ್ನೂ ಒಂದು ವರ್ಷ ಮುಂದೂಡುತ್ತೆ. ಆಮೇಲೆ ಅವರಿಗೆ ಅಲ್ಲೇ ಒಂದು ಇಂಜಿನಿಯರೇ ಆಗಬೇಕು, ಡಾಕ್ಟ್ರೇ ಆಗಬೇಕು, ಲಾಯರೇ ಆಗಬೇಕು, ಚೆನ್ನಾಗಿ ಮನೆಯೇ ಇರಬೇಕು, ಚೆನ್ನಾಗಿ ಆಫೀಸಲ್ಲೇ ಇರಬೇಕು, ಅದ್ರಲ್ಲಿ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲೇ ಇರಬೇಕು. ಈ ಥರ ಎಲ್ಲ ಅಂದ್ಕೊಂಡು ಹುಡುಕಾಟ ಮಾಡುವಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಆಯಿತಾ? ಅದಾದಮೇಲೆ ಇದೇ ಥರ ಇರಬೇಕು, ಜಾಸ್ತಿ ಓದಿರಬೇಕು ಅಂತ ಏನು ಮಾಡ್ತಾರೆ, ಹೆಣ್ಮಕ್ಳು ಸ್ವಲ್ಪ ಕಮ್ಮಿ ಓದಿರೋರನ್ನ ಒಪ್ಕೊಳ್ಳೋದೇ ಇಲ್ಲ. 2 ಡಿಗ್ರಿ ತೊಗೊಂಡಿರೋವಂಥವನಿಗೆ 4-5 ಡಿಗ್ರಿ ತೊಗೊಂಡಿರೋರೇ ಬೇಕು ಅಂತಾರೆ. ಮಾಸ್ಟರ್ಸ್ ಮಾಡಿರಬೇಕು ಅಂತಾರೆ, ಹೊರದೇಶದಲ್ಲೇ ಇರಬೇಕು ಅಂತಾರೆ. ಅದಾದಮೇಲೆ ಏಜ್ ಮ್ಯಾಚ್ ಆಗಬೇಕು ಅಂತಾರೆ. ಎಲ್ಲ ಮ್ಯಾಚ್ ಆಗುತ್ತೆ, ಕೆಲವರಿಗೆ ಏಜ್ ಮ್ಯಾಚ್ ಆಗಲ್ಲ. ಇನ್ನು ಕೆಲವು ಜಾತಕ ಕೂಡುತ್ತೆ, ಆಮೇಲೆ ಏಜು ಕೂಡ ಮ್ಯಾಚ್ ಆಗುತ್ತೆ, ಇವರ ಮನಸ್ಥಿತಿಗಳು ಮ್ಯಾಚ್ ಆಗೋದಿಲ್ಲ, ಅಂದರೆ ಮನೆತನಗಳು ಮ್ಯಾಚ್ ಆಗೋದಿಲ್ಲ. ಇನ್ನು ಕೆಲವರಿಗೆ ಮನೆತನ ಎಲ್ಲ ಮ್ಯಾಚ್ ಆಗುತ್ತೆ, ಎಲ್ಲ ಚೆನ್ನಾಗಿರ್ತಾನೆ, ಹುಡುಗ ನೋಡಿದ್ರೆ ಬೆಳ್ಳಗಿರ್ತಾನೆ, ಹುಡುಗಿನ ಕಪ್ಪಗಿರ್ತಾನೆ. ಅಂದರೆ ಇದು ಸಣ್ಣ ಸಣ್ಣ ಸೂಕ್ಷ್ಮ ವಿಚಾರಗಳೂ ಕೂಡ ಆ ಮದುವೆ ನಿಧಾನ ಆಗೋದಕ್ಕೆ ವಿಳಂಬ ಅಂತ ನಾವು ಏನು ಹೇಳ್ತೀವಿ, ಅದೆಲ್ಲ ಆಗೋದಕ್ಕೆ ಪ್ರತಿಯೊಂದು ಕೂಡ ಕಾರಣ ಆಗತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಇದು ನಿಮಗೆ ಯಾವ ಗುರುಜಿಗಳು ಇಷ್ಟೆಲ್ಲ ಡೀಟೇಲ್ಸಾಗಿ ಹೇಳಲ್ಲ. ಅದರಲ್ಲಿ ಏನಾಗುತ್ತೆ, ಫಸ್ಟಿಗೆ ಭಾಳ ಒಳ್ಳೇದು ಬರುತ್ತೆ. ಅವರು ಆ ಗುರುಬಲ ಬಂದಾಗ, ಮದುವೆ ಯೋಗ ಬಂದಾಗ ಅದನ್ನೆಲ್ಲ ಬಿಟ್ಟುಬಿಡ್ತಾರೆ. ಅಂದರೆ ಏನು, ಒಳ್ಳೇದು ಇನ್ನೂ ನೋಡೋಣ, ಇನ್ನೂ ಚೆನ್ನಾಗಿರೋದು ನೋಡೋಣ, ಇನ್ನೂ ಚೆನ್ನಾಗಿರೋದು ಬರುತ್ತೇನೋ ಅಂತ ನೋಡಿ ಬಂದಿರೋದೆಲ್ಲ ಬಿಟ್ಟು ವಯಸ್ಸಾದ ಮೇಲೆ ಅವಾಗ ಹುಡುಕಾಟ ಪ್ರಾರಂಭ ಮಾಡ್ತಾರೆ. ಅವಾಗ 31 ವರ್ಷ ಆಗೋಗಿರುತ್ತೆ. ಅವಾಗ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಯಾವ್ದು ಬಂದರೂ ಮದುವೆ ಆಗೋಣ ಅಂತಾರೆ. ಆದರೆ ಅವಾಗ ಅವರಿಗೆ ಗುರುಬಲ ಹೊರಟೋಗಿರುತ್ತೆ, ಮದುವೆ ಯೋಗ ಕಳೆದೋಗಿರುತ್ತೆ. ಎಷ್ಟು ಹುಡುಕಿದ್ರು ಕೂಡ ಅವಾಗ ನಿಶ್ಚಯ ಆಗಲ್ಲ. ಇದೆಲ್ಲ ಒಂದೊಂದು ಸಣ್ಣ ಸೂಕ್ಷ್ಮ ವಿಚಾರಗಳು ಭಾಳ ಮುಖ್ಯ. ಇದೇನಾಗ ಅವನಿಗೆ 30 ವರ್ಷ ಆಗೋ ತನಕ, ಅವನಿಗೆ 30 ವರ್ಷ ಆಗೋ ತನಕ ಮದುವೆನೇ ಆಗ್ತಾ ಇಲ್ಲ ಅಂತ. ಆಮೇಲೆ ಒಳ್ಳೆ ಕೆಲಸ ಅಂತ ಈಗಿನ ಹೊಸದಾಗಿ ಕೆಲಸಕ್ಕೆ ಸೇರಿರ್ತಾರೆ. ಒಂದೊಂದಾಗಿ ಪ್ರಾಬ್ಲಮ್ಮು, ಸ್ಯಾಲ್ರಿ ಕಮ್ಮಿ ಅಂತಾರೆ. ಆಮೇಲೆ ಒಂದೊಂದಾಗಿ ಏನಪ್ಪ ಅಂದರೆ ಆ ಹುಡುಗಿ ಜಾಸ್ತಿ ಓದಿರುತ್ತೆ, ಹುಡುಗ ಓದಿರಲ್ಲ. ಇದೆಲ್ಲ ಹಿಂದಿನ ಕಾಲದಲ್ಲಿ ಇರಲಿಲ್ಲ. ಇದೆಲ್ಲ ಹೊಸದಾಗಿ ಬಂದಿರುವಂಥ ಸಮಸ್ಯೆಗಳಿದು. ಹಿಂದಿನ ಕಾಲದಲ್ಲಿ ಇಷ್ಟೆಲ್ಲ ನೋಡ್ತಾ ಇರಲಿಲ್ಲ, ಇಷ್ಟೆಲ್ಲ ಸಮಸ್ಯೆಗಳು ಇರ್ತಾ ಇರಲಿಲ್ಲ. ಮನೆತನಗಳು ಮ್ಯಾಚ್ ಆಗ್ತಾ ಇತ್ತು. ಮತ್ತು ಏನಪ್ಪ ಅಂದರೆ ಇನ್ನೂ 2 ವರ್ಷ ಮಾಡ್ಕೊಳ್ಳಲ್ಲ ಅಂತ ನೀವೇನು ಕೇಳಿ, ಇಲ್ಲ ಇನ್ನೂ ನಾನೇನೋ ಎಕ್ಸಾಮ್ ಬರಬೇಕು, ನಾನೇನೋ ಹೊರದೇಶಕ್ಕೆ ಹೋಗಬೇಕು, ನಾನೇನೋ ಒಂದು ಅಂದ್ಕೊಂಡಿದ್ದೀನಿ ಅದು ಆಗಬೇಕು, ಅಲ್ಲಿ ತನಕ ಇನ್ನೂ 2 ವರ್ಷ ಆಗಲ್ಲ, 3 ವರ್ಷ ಆಗಲ್ಲ ಅಂತ ಒಂದೇ ಸಲ ಹೇಳಿಬಿಡ್ತಾರೆ. ಅಂದರೆ ಈ ಥರ ಎಲ್ಲ ಆದಾಗ ಮಕ್ಕಳ ಒಪ್ಪಿಗೆಯೂ ಎಷ್ಟೋ ಜನರಿಗೆ ಇನ್ನೂ ಸಿಕ್ಕೇ ಇರಲ್ಲ. ಆ ಹುಡುಗಂಗೆ ಆವಾಗಲೇ ಆ ಹುಡುಗಿಗೆ 27 ವರ್ಷ ಆಗೋಗಿರುತ್ತೆ. ಅಂದರೆ ಇದೆಲ್ಲ ಏನಪ್ಪ ಅಂದರೆ ಒಂದು 7-8 ವರ್ಷದ ಮುಂಚೆ ಇಂಥ ಸಮಸ್ಯೆಗಳು ಇರಲಿಲ್ಲ. ಇತ್ತೀಚೆಗೆ ಇಂಥ ಸಮಸ್ಯೆಗಳು ಜಾಸ್ತಿ ಆಗಿದೆ. ಇನ್ನು ಕೆಲವೊಬ್ಬರು ಮಾತೇನು ಹೇಳೋದು, ಹೆಣ್ಮಕ್ಳ ಸಂಖ್ಯೆ ಕಮ್ಮಿ ಇದೆ,
ಆ ಜಾತಿ ಜನಾಂಗದಲ್ಲಿ ಹೆಣ್ಮಕ್ಳ ಸಂಖ್ಯೆ ಕಮ್ಮಿ ಇದೆ ಅನ್ನೋದೆಲ್ಲ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಮದುವೆ ಅನ್ನೋದು ಬಹಳ ಪ್ರಮುಖವಾಗಿರುವಂಥ ಜೀವನದ ಘಟ್ಟ. ಅಲ್ಲಿಂದ ಜೀವನದ ಒಂದು ಪರಿಪೂರ್ಣತೆ ಮತ್ತು ಇನ್ನೊಂದು ಅಧ್ಯಾಯ ಪ್ರಾರಂಭಗೊಳ್ಳುತ್ತೆ. ಅಂದರೆ ಜೀವನದ 2ನೇ ಅಧ್ಯಾಯ ಮತ್ತು ಹೊಸ ಜೀವನ ಅಂತ ಕೂಡ. ಯಾಕಂದರೆ ಕಷ್ಟಪಟ್ಟು ಸಾಕಿರುವಂಥ ಮಕ್ಕಳನ್ನು, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಇನ್ನೊಬ್ಬರು ಕೈಗೆ ಒಪ್ಪಿಸ್ಬೇಕು. ಅವಾಗ ತಂದೆ ತಾಯಿಂದರು ಕೂಡ ಅಷ್ಟೇ ಅಳೆದು ತೂಗಿ ನೋಡಿ ಲೆಕ್ಕಾಚಾರ ಹಾಕಿ ಮದುವೆ ಮಾಡೋದು ಬಹಳನೇ ಮುಖ್ಯ. ಇದೆಲ್ಲ ವಿಚಾರಗಳನ್ನು ಕರೆಕ್ಟಾಗಿ ಪರಿಶೀಲನೆ ಮಾಡಿ ಮದುವೆ ಮಾಡಬೇಕು ಅನ್ನೋದು ತಂದೆ ತಾಯಿಯರ ಪೋಷಕರ ಮನಸ್ಥಿತಿ ಇರುತ್ತೆ. ಅದರಲ್ಲಿ ಏನಾಗುತ್ತೆ, ಸಣ್ಣ ಸಣ್ಣ ವಿಚಾರಗಳು ಕೂಡ, ಅಂದರೆ ಒಬ್ಬಳೇ ಮಗಳು, ನಾವು ತುಂಬ ದೂರ ಮದುವೆ ಮಾಡಿ ಕೊಟ್ಬಿಟ್ರೆ ದೂರ ಆಗೋಗುತ್ತೆ ಅಂತ ಎಷ್ಟೋ ಜನ ಮದುವೆನೇ ಮಾಡೋದು. ಎಲ್ಲ ಚೆನ್ನಾಗಿರುತ್ತೆ, ಜಾತಕ ಎಲ್ಲ ಕೂಡಿ ಬಂದಿರುತ್ತೆ, ಏನು ಮಾಡ್ತಾರೆ, ದೂರ ಅಂತ ಕೊಡಲ್ಲ ಎಷ್ಟೋ ಜನ. ದೂರ ಆಗೋಗಿದೆ ಅಂತ ಕೊಡಲ್ಲ. ಅದಕ್ಕೋಸ್ಕರ ದೂರದ ಊರಲ್ಲಿ ಇದ್ದಾಗ ಮಗಳಿಗೆ ಬೇಗ ಹೋಗಿ ನೋಡೋಕ್ಕಾಗಲ್ಲೋ, ಏನೋ ಅವ್ರ ಮನಸ್ಥಿತಿನೋ ಗೊತ್ತಿಲ್ಲ. ಇದೆಲ್ಲ ಸಣ್ಣ ಸಣ್ಣ ಸೂಕ್ಷ್ಮ ವಿಚಾರಗಳು ಕೂಡ ಮದುವೆ ವಿಳಂಬಕ್ಕೆ ಕಾರಣ ಆಗತ್ತೆ. ಬಿಟ್ಟರೆ ಎಲ್ಲ ಜಾತಕದಿಂದನೇ ಸಮಸ್ಯೆ ಆಗತ್ತೆ, ಗ್ರಹಗತಿಗಳಿಂದನೇ ಸಮಸ್ಯೆ ಆಗತ್ತೆ, ನಕ್ಷತ್ರ ದೋಷಗಳಿಂದನೇ ಸಮಸ್ಯೆಗಳಾಗತ್ತೆ. ಇದೆಲ್ಲ ಸಣ್ಣ ಪುಟ್ಟ ಕಾಂಪ್ರಮೈಸ್ಗಳನ್ನ ಮಾಡಿಕೊಂಡು ವ್ಯಕ್ತಿ ಒಳ್ಳೆಯವನು, ಹುಡುಗ ಚೆನ್ನಾಗಿದ್ದಾನೆ, ಹುಡುಗಿ ಒಳ್ಳೆಯವರು, ಮನೆತನ ಚೆನ್ನಾಗಿದೆ ಅಂದಾಗ ದೇವ್ರ ಮೇಲೆ ಭಾರ ಹಾಕಿ ಮಾಡೋದು ಒಳ್ಳೆಯದು. ಸಣ್ಣ ಸಣ್ಣ ವಿಚಾರಗಳನ್ನ ದೊಡ್ಡದು ಮಾಡಿ ವಿಳಂಬ ಇವ್ರು ಮಾಡಿಕೊಂಡು ಆಮೇಲೆ ದೇವರನ್ನು ದೂಷಣೆ ಮಾಡೋರು ಎಷ್ಟೋ ಜನ ಇದ್ದಾರೆ. ಇದೆಲ್ಲ ನಿಮಗೆ ಯಾರೂ ಕೂಡ ಟಿ ವಿಲಿ ಗುರೂಜಿಗಳು ಹೇಳೋದಿಲ್ಲ. ಯಾಕಂದರೆ ಎಲ್ಲರೂ ಏನು, ಬರೀ ಜಾತಕದಲ್ಲಿ ಸಮಸ್ಯೆ ಇದೆ, ಬರೀ ನಿಮ್ಮ ನಕ್ಷತ್ರದಲ್ಲಿ ದೋಷ ಇದೆ, ಅದಕ್ಕೋಸ್ಕರ ಆಗಲ್ಲ ಅಂತಾರೆ. ಆಗ ನಕ್ಷತ್ರ ಶಾಂತಿ ಮಾಡಿಸಿರ್ತಾರೆ, ಹೋಮ ಮಾಡಿಸಿರ್ತಾರೆ, ಪೂಜೆ ಮಾಡಿಸಿರ್ತಾರೆ, ಎಲ್ಲದೂ ಮಾಡಿಸಿರ್ತಾರೆ. ಆದರೆ ಅವರಿಗೆ ಸ್ವಲ್ಪ ಈ ಥರ ಒಂದು ಮನೋಭಾವ ಜಾಸ್ತಿ ಇರುತ್ತೆ. ಅವಾಗ ಏನಾಗೋದು, ವಿಳಂಬ ಆಗೋದು ಸರ್ವೇ ಸಾಧಾರಣ ಮತ್ತು ಸಾಧಾರಣವಾಗಿ ನಡೆಯುತ್ತೆ. ಇದೆಲ್ಲ ಮಾಡಿದ್ರೂ ಕೂಡ ನಮಗೆ ಆಗ್ತಾ ಇಲ್ಲ ಅನ್ನೋರಿಗೆ, ಕೆಲವರಿಗೇನು ಮೂಲಾ ನಕ್ಷತ್ರ ಸಮಸ್ಯೆನಾ, ಆಶ್ಲೇಷ ನಕ್ಷತ್ರ ಸಮಸ್ಯೆನಾ, ಇಲ್ಲ ಅಮಾವಾಸ್ಯೆ ದಿನ ಹುಟ್ಟುಬಿಟ್ಟಿದ್ದಾರಾ, ಇಲ್ಲ ಹುಣ್ಣಿಮೆ ದಿವಸ ಹುಟ್ಟಿದಾರಾ, ಈ ಥರದೆಲ್ಲ. ಜಾತಕದಲ್ಲಿ ಕಲತ್ರ ದೋಷ ಅಂತಾರೆ, ಜಾತಕದಲ್ಲಿ ಮಾಂದಿ ಇದೆ ಅಂತಾರೆ, ಲಗ್ನದಲ್ಲಿ ಕುಜ ಇದ್ದಾರೆ ಅಂತಾರೆ, ಕುಜ ದೋಷ ಉಂಟಾಗಿದೆ ಅಂತಾರೆ. ಇದೆಲ್ಲ ಏನು ಸಮಸ್ಯೆಗಳು, ಇದಕ್ಕೆಲ್ಲ ಯಾವ ರೀತಿ ಪರಿಹಾರ ಮಾಡ್ಕೊಬೇಕು. ಅಕಸ್ಮಾತ್ ಮದುವೆ ಆಗಬಾರ್ದು ಅಂತ ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಮಾಂತ್ರಿಕ ಪ್ರಯೋಗ ಹೊಟ್ಟೆ ಕಿಚ್ಚಿಗೆ ಮಾಡಿಸೋವಂಥವ್ರು ಎಷ್ಟು ಜನ ಇರ್ತಾರೆ. ಇದಕ್ಕೆಲ್ಲ ಪರಿಹಾರದ ಮಾರ್ಗಗಳನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ಇಂಥ ಮನಸ್ಥಿತಿಗಳನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇರೋದರಲ್ಲಿ ನೆಮ್ಮದಿ ತೃಪ್ತಿ ಹುಡುಕುವಂಥ ಪ್ರಯತ್ನವನ್ನು ಮಾಡಿ ಒಳ್ಳೆಯದಾಗಲಿ, ಮತ್ತು ಮುಂದಿನ ವಿಚಾರಗಳು ತಿಳಿಸ್ತಾ ಹೋಗ್ತೀನಿ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ಬಿಡೋಣ. ಶಿವಮೊಗ್ಗದಿಂದ ಮೀನಾಕ್ಷಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಮೀನಾಕ್ಷಿ ಅವರೇ. ನಮಸ್ಕಾರ ಅಮ್ಮ. ಗುರುಗಳಿದ್ದಾರೆ, ನಿಮ್ ಪ್ರಶ್ನೆ ಏನಿದೆ ಕೇಳಿ. ನಮಸ್ಕಾರ ಸ್ವಾಮೀಜಿ. ನಮಸ್ತೆ, ಹೇಳಿ ಅಮ್ಮ. ಸ್ವಾಮೀಜಿ, ನಮ್ದು ಜಮೀನಿಂದ ಒಂದು ಕೋರ್ಟ್ ಕೇಸ್ ನಡೀತಿದೆ. ಇತ್ತೀಚೆಗೆ 3 ತಿಂಗಳಿಂದ ಸೊಸೆ ಮಗ ಸ್ವಲ್ಪ ಮನಸ್ತಾಪ ಆಗಿ ದೂರ ಆಗಿದ್ದಾರೆ. ಹಂಗಾಗಿ ಏನ್ ತೊಂದ್ರೆ ಅಂತ ಎಲ್ಲರೂ ಕೇಳಿದ್ರೆ ಹೊರಗಡೆ ಕೈವಾಡ ಆಗಿದೆ ಅಂತಾರೆ. ಕೈವಾಡ ಅಂದ್ರೇನು? ಮಾಡಿದ್ದಾರೆ, ಮಾಟ ಮಂತ್ರ ಮಾಡಿದ್ದಾರೆ ಅಂತ. ಹೌದು ಸ್ವಾಮಿ. ಹಂಗಾಗಿ ಜಮೀನಿಂದ ಆಗಿದ್ರೆ ಮತ್ತೆ ಕ್ಯಾನ್ಸಲ್ ಆಗಿ ಹೋಗ್ತಾ ಇದೆ. ಜಾಯಿಂಟ್ ಫ್ಯಾಮಿಲಿ ಕೇಸ್ ಇದು ಜಮೀನು. ಓಕೆ ಅಮ್ಮ, ನಿಮಗೆ ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ಈ ಥರ ತುಪ್ಪಕ್ಕೋಸ್ಕರ ಊರೆಲ್ಲ ಓಡಾಡೋದು ಅನ್ನೋ ಥರ ಆಗೋಗಿದೆ. ಏನಪ್ಪ ಅನ್ನೋ ಪ್ರಶ್ನೆಗೆ ನೋಡಿ, ಇಂಥ ಮಾಟ ಮಂತ್ರ ತಂತ್ರ ದೋಷ ಪರಿಹಾರಕ್ಕೆಲ್ಲ ನೀವು ಶಿವಮೊಗ್ಗದಲ್ಲೇ ಇದ್ದೀರಾ. ಹತ್ತಿರವಾಗಿ ನಡ್ಕೊಂಡು ಬಂದರೂ ದೇವಸ್ಥಾನಕ್ಕೆ ಬಂದುಬಿಡ್ಬೋದು. ನೀವು ಬಂದು ಅಮ್ಮನವರನ್ನ ಅಲ್ಲೇ ನೇರವಾಗಿ ದರ್ಶನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಪರಿಹಾರದ ಮನ ಅನುಸರಿಸಿದ್ರೆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. 26ನೇ ತಾರೀಕು ಮಹಾಮೃತ್ಯುಂಜಯರ ಸನ್ನಿಧಾನದಲ್ಲಿ ನಡೆಯುವಂಥ ಮೆಣಸಿನಕಾಯಿ ಮಹಾಯಜ್ಞದಲ್ಲಿ ಭಾಗವಹಿಸಿ, ಜೊತೆಗೆ ಕೋರ್ಟಿನ ಏನು ವ್ಯಾಜ್ಯ ಇದೆ ಆ ಪೇಪರ್ಸನ್ನ ಡಾಕ್ಯುಮೆಂಟ್ಸನ್ನು ತೊಗೊಂಬಂದು ಅಮ್ಮನವ್ರ ಪಾದಲ್ಲಿಟ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿಸಿ, ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋಂಥ ಶತ್ರುಗಳು ಏನು ಇವಾಗೇನು ಕೈವಾಡ ಮಾಟಮಂತ್ರ ಅಂತ ಆಡು ಭಾಷೆಯಲ್ಲಿ ಹೇಳ್ತಾರೆ. ಜಾಸ್ತಿಯಾಗಿ ಬೊಂಬೆ ಮತ್ತು ಬೀಗ ಹಾಕುವಂಥದ್ದು ಅಂತಿದೆ ನಮ್ಮ ಸನ್ನಿಧಾನದಲ್ಲಿ. ಅದನ್ನು ಕೂಡ ಬಂದು ಮಾಡಿಸಿ, ನೀವು ಖಂಡಿತ ಒಳ್ಳೆಯದಾಗತ್ತೆ. ಮತ್ತು ಅಲ್ಲಿ ಬಂದಾಗ ನಿಮಗೆ ಎಲ್ಲದೂ ಕ್ಲಿಯರಾಗಿ ನಾನೇ ಅಲ್ಲಿರ್ತೀನಿ, ಇನ್ನೂ ಕೂಡ ಜಾಸ್ತಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಮೀನಾಕ್ಷಿ ಅವರೇ, ಕರೆ ಮಾಡಿದ್ದಕ್ಕಾಗಿ. ಗುರುಗಳು, ಈಗಾಗಲೇ ನೀವು ಮಾತನಾಡ್ತಾ ಇದ್ದೀವಿ, ಸಣ್ಣ ಪುಟ್ಟ ವಿಚಾರದಿಂದ, ಸಣ್ಣ ಪುಟ್ಟ ಸಮಸ್ಯೆಯಿಂದ ಮದುವೆ ಮುಂದೂಡಿಕೆ ಆಗುತ್ತೆ ಅನ್ನೋ ವಿಚಾರವನ್ನು ತಿಳಿಸ್ಕೊಟ್ರಿ. ಇನ್ನು ಮಾತನಾಡ್ತಾ ಇದ್ರಿ ಮುಖ್ಯವಾಗಿ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರೂ ಕೂಡ ಮದುವೆ ವಿಳಂಬವಾಗುತ್ತೆ ಅನ್ನೋದನ್ನ, ಇದು ಯಾವ ರೀತಿಯಾಗಿ ತಿಳ್ಕೊಳ್ಳೋದು, ಈ ರೀತಿ ಸಮಸ್ಯೆ ಆಗಿದೆ ಅಂತ? ಈ ಮಾಂತ್ರಿಕ ಪ್ರಯೋಗಗಳು ಕೆಲವೊಬ್ಬರ ಮನೆಯಲ್ಲಿ ಮಂಗಳ ಕಾರ್ಯಗಳಾಗಬಾರ್ದು, ಮದುವೆಗಳು ನಿಶ್ಚಯ ಆಗಬಾರ್ದು, ಯಾವುದೋ ಆಸ್ತಿ ವಿಚಾರಕ್ಕೆ, ಜಮೀನು ವಿಚಾರಕ್ಕೆ, ಆಸ್ತಿ ಪಾಲ್ ಮಾಡೋ ವಿಚಾರದಲ್ಲಿ ತಂದೆ ತಾಯಿಯಂದ್ರು ಕಾಲದಿಂದ ಜಗಳ ಕಿತ್ತಾಟಗಳು ಇರುತ್ತೆ.
ಅದು ಏನಾಗುತ್ತೆ, ಅವಾಗ ಅವ್ರು ಜಗಳ ಮಾಡ್ಕೊಂಡಿರೋದು ಹಣ ಆಸ್ತಿ ವಿಚಾರಕ್ಕೆ, ಅದು ಮಕ್ಕಳ ಮೇಲೆ ಪರಿಣಾಮ ಬೀಳ್ತಾ ಇರುತ್ತೆ, ಮಕ್ಕಳ ಮದುವೆ ವಿಚಾರಕ್ಕೆ ಪರಿಣಾಮ ಬೀಳ್ತಾ ಇರುತ್ತೆ. ಇದು ಮೊದಲನೇ ವಿಚಾರ. ಇನ್ನು ಎರಡನೇ ವಿಚಾರ ಶಾಪ ಅಂತ ಇರುತ್ತೆ. ಈಗ ನೋಡಿ, ಅವರ ಅಣ್ಣ, ಅಕ್ಕ, ತಂಗಿ ಇವರೆಲ್ಲ ಹಣ ಆಸ್ತಿ ವಿಚಾರಕ್ಕೆ ಜಗಳ ಮಾಡ್ಕೊಂಡ್ಬಿಡ್ತಾರೆ, ಇಲ್ಲ ಕೋರ್ಟಿಗೆ ಹೋಗಿರ್ತಾರೆ. ಅವಾಗೇನೋ ಶಾಪ ಹಾಕ್ತಾರೆ, ನಿನ್ನ ಮನೆ ಹಾಳಾಗೋಗ್ಲಿ, ನಿನ್ನ ಮನೆ ಏಳಿಗೆ ಆಗಬಾರ್ದು, ನನ್ನ ಆಸ್ತಿ ನೀನು ನುಂಗುಬಿಟ್ಟೆ, ನನಗೆ ಮೋಸ ಮಾಡಿಬಿಟ್ಟೆ, ನನಗೆ ಕಮ್ಮಿ ಕೊಟ್ಬಿಟ್ಟೆ, ದೋಚ್ಬಿಟ್ಟೆ, ಕಿತ್ಕೊಂಡ್ಬಿಟ್ಟೆ, ಏನೇನೋ ಮಾತಿಗೆ ಮಾತು ಬೆಳೆಯುತ್ತೆ, ಜಗಳ ಆಗೋಗುತ್ತೆ. ಇವ್ರ ಮುಖ ನೋಡಿದ್ರೆ ಅವ್ರು ಮಾತಾಡ್ಸಲ್ಲ, ಅವ್ರ ಮುಖ ನೋಡಿದ್ರೆ ಇವ್ರಿಗೆ ಮಾತಾಡ್ಸಲ್ಲ, ಇವ್ರ ಮನೆಗೆ ನೋಡಿದ್ರೆ ಅವ್ರು ಹೋಗಲ್ಲ, ಇವ್ರ ಮನೆಗೆ ಇವ್ರು ಹೋಗಲ್ಲ. ಈ ಥರ ಎಲ್ಲ ಜಗಳಗಳಾಗ್ಬಿಟ್ಟು ಅವ್ರವ್ರ ಮಾಟ ಮಂತ್ರಗಳೂ ಮಾಡಿಸ್ತಾರೆ, ಶಾಪಗಳು ಹಾಕ್ತಾರೆ. ಆ ಶಾಪ ಏನಾಗುತ್ತೆ, ಮಕ್ಕಳ ಮದುವೆ ಮೇಲೆ ಈ ಶಾಪ ಭಾಳ ಪರಿಣಾಮ ಬೀಳುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತ್ ಈ ತವ್ರ ಮನೆ ಮೇಲೆ ಏನಾದರೂ ಶಾಪ ಹಾಕ್ಬಿಟ್ರೆ ಹೆಣ್ಮಕ್ಳು, ಆ ತವ್ರ ಮನೆ ಅಣ್ಣಂದರು, ತವ್ರ ಮನೆಯ ತಮ್ಮಂದರು, ಅವ್ರ ಮಕ್ಕಳ ಮದುವೆಯಲ್ಲಿ ಭಾಳ ಸಮಸ್ಯೆ ಆಗುತ್ತೆ. ಅಂದರೆ ಯಾವತ್ತೂ ಹೆಣ್ಮಕ್ಳು ಏನಪ್ಪ ಅಂದರೆ ತವ್ರ ಮನೆ ಚೆನ್ನಾಗಿರಲಿ ಅಂತ ಹಾರೈಸ್ತಾ ಇರಬೇಕು. ಈ ತವ್ರ ಮನೇಲಿ ಆಸ್ತಿ ಕೊಟ್ಟಿಲ್ಲ ಅಂತ ಹೊಸ ಕಾನೂನು ಮೇಲೆ ಬಂದ್ಬಿಟ್ಟಿದೆ. ಈಗ ಸರಿ ಸಮಾನವಾಗಿ ಆಸ್ತಿ ಕೊಡಬೇಕು ಅಂತ ಹೆಣ್ಮಕ್ಳಿಗೂ ಅವತ್ತಿನಿಂದ ಈ ಕೋರ್ಟ್ ಕೇಸ್ಗಳು ಜಾಸ್ತಿ ಆಗೋಗಿದೆ. ಇದು ನಾನು ಕಂಡಂತೆ, ಅಂದರೆ ತಪ್ಪು ಅಂತಲೇ ಹೇಳ್ತಾ ಇಲ್ಲ, ಅಂದರೆ ಇದು ಬೆಳವಣಿಗೆ ಆಗಿದೆ ಅನ್ನೋ ಒಂದು ವಿಚಾರ. ಅವತ್ತಿಂದ ಈ ಶಾಪ ಹಾಕ್ಬಿಡ್ತಾರೆ. ಏನೋ ಒಂದು ಮನಸ್ಸು ನೊಂದ್ಕೊಂಡು ಶಾಪ ಹಾಕ್ಬಿಟ್ರೆ ಏನಾಗುತ್ತೆ, ಅತ್ತೆಂದ್ರು ಶಾಪ, ಸೋದರ ಮಾವಂದ್ರು ಶಾಪ, ಸೋದತ್ತರಿಂದ್ರು ಶಾಪ ಬಹಳ ಬೇಗ ತಟ್ಟತ್ತೆ ಅಂತ. ಅದು ಮಕ್ಕಳ ಮದುವೆಯಲ್ಲಿ ವಿಳಂಬ ಆಗೋದಕ್ಕೆ ಅದು ಒಂದು ಕಾರಣ ಆಗುತ್ತೆ. ಇನ್ನು ಇದು ಮುಂದುವರೆದ ಮಾರ್ಗ. ಇದು ಸ್ವಲ್ಪ ದ್ವೇಷ ಇದೆ, ಸ್ವಲ್ಪ ಅಸುಲ್ಲೆ ಇದೆ ಅಂದರೆ ಏನು ಮಾಡ್ತಾರೆ, ಬರೀ ಶಾಪ ಹಾಕಿ ಮನಸ್ಸಲ್ಲೇ ಬೈಕೊಂಡು ಸುಮ್ಮನಾಗ್ಬಿಡ್ತಾರೆ. ಇದು ಎಕ್ಸ್ಟ್ರೀಮ್ ಲೆವೆಲ್ ಅಂತಾರಲ್ಲ, ತುಂಬ ವಿಕೋಪಕ್ಕೆ ಹೋಗಿರೋವಂಥವ್ರು, ತುಂಬ ಮನಸ್ಸಲ್ಲಿ ದ್ವೇಷ, ತುಂಬ ಅಸೂಲೆ ಇಟ್ಕೊಂಡು ಅಂಥವ್ರು ಮಾಟ ಮಂತ್ರನೇ ಮಾಡಿಸ್ಬಿಡ್ತಾರೆ. ಏನು, ಅವ್ರ ಮನೇಲಿ ಮಂಗಳ ಕಾರ್ಯವೇ ಆಗಬಾರ್ದು, ಅವ್ರ ಮನೆ ಮಕ್ಕಳು ಏಳಿಗೆ ಆಗಬಾರ್ದು, ಅವ್ರಿಗೆ ಯಾವುದೇ ರೀತಿಯ ಒಂದು ಶುಭ ಕಾರ್ಯ ಮಾಡೋದಕ್ಕೆ ಅವ್ರ ಮನೆಗೆ ಚಪ್ರನೇ ಹಾಕಬಾರ್ದು, ಕಂಕಣ ಯೋಗ ಬರಬಾರ್ದು ಅಂತ ಮಾಟ ಮಾಡಿಸಿದಾಗ ಏನಾಗುತ್ತೆ, ಮದುವೆ ನಿಶ್ಚಯ ಆಗಿರೋದು ಕೂಡ ಕ್ಯಾನ್ಸಲ್ ಆಗುತ್ತೆ. ಏನು, ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗುತ್ತೆ, ಮದುವೆ ಚಪ್ರ ಹಾಕಿ ಮದುವೆ ಮುರಿದು ಬೀಳತ್ತೆ. ಅದಾದಮೇಲೆ ಮತ್ತೆ ಮದುವೆ ದಿನಾನೇ ಮದುವೆ ಕ್ಯಾನ್ಸಲ್ ಆಗಿರೋಂಥ ಎಷ್ಟೋ ಇದ್ದಾವೆ, ಕಾರಣವೇ ಇಲ್ಲದೆ ಕ್ಷುಲ್ಲಕ ಕಾರಣಕ್ಕೆ, ಸಣ್ಣ ಪುಟ್ಟ ರೀಸನಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಮನೇಲಿ ನಡೆದಿದೆ. ಇದು ಸಣ್ಣ ಪುಟ್ಟ ವ್ಯಕ್ತಿಗಳ ಮನೇಲಿ, ದೊಡ್ಡ ದೊಡ್ಡ ವ್ಯಕ್ತಿಗಳ ಮನೇಲಿ ನಡೆದಿರೋದು ನಾನು ಹೇಳ್ತೀನಿ. ಆ ಮದುವೆಗಳು ಕ್ಯಾನ್ಸಲ್ ಆಗೋಗುತ್ತೆ. ಇನ್ನು ಎರಡನೇ ವಿಚಾರ ಏನಪ್ಪ ಅಂದರೆ, 4 ಜನ ಅಣ್ಣ ತಮ್ಮಂದ್ರು ಇರ್ತಾರೆ, ಅಣ್ಣನಿಗೂ ಮದುವೆ ಆಗಲ್ಲ, ತಮ್ಮನಿಗೂ ಮದುವೆ ಆಗಲ್ಲ, ತಂಗಿಗೂ ಮದುವೆ ಆಗಲ್ಲ. ಅಣ್ಣನಿಗೆ ಮಾಡ್ದಲ್ಲೇ ತಮ್ಮಂಗೆ ನೋಡೋಕ್ಕಾಗಲ್ಲ, ತಮ್ಮಂಗಾಗ್ದಲ್ಲೇ ಇನ್ನೊಬ್ರಿಗೆ ನೋಡೋಕೆ ಚೈನ್ ಲಿಂಕು. ಸಾಲಾಗಿ 3-4 ಜನ ಇದ್ದರೂ ಕೂಡ 35 ವರ್ಷ ಆದರೂ ಕೂಡ ಮದುವೆ ಆಗಲ್ಲ. ಎಲ್ಲ ರೀತಿಯ ಮನೆ ಇರುತ್ತೆ, ಕಾರ್ ಇರುತ್ತೆ, ಉದ್ಯೋಗ ಇರುತ್ತೆ, ವ್ಯವಹಾರ ಇರುತ್ತೆ, ಎಲ್ಲ ರೀತಿಯ ಜಾತಕದಲ್ಲಿ ದೋಷ ಪರಿಹಾರಕ್ಕೆ ಪೂಜೆ ಪುನಸ್ಕಾರ, ಹೋಮ, ಕ್ಷೇತ್ರ ದರ್ಶನ, ನಾಗಸುಬ್ರಹ್ಮಣ್ಯ, ಆಶ್ಲೇಷ ಬಲಿ ಎಲ್ಲದೂ ಮಾಡಿಸಿರ್ತಾರೆ. ಆದರೂ ಕೂಡ ಅವರಿಗೇನು ಕಂಕಣ ಯೋಗ ಕೂಡಿ ಬರಲ್ಲ. ಒಬ್ಬರಿಗಲ್ಲ, 3-4 ಜನರಿಗೂ ಆಗ್ತಾ ಇಲ್ಲ ಅಂದರೆ ಇವ್ರ ಮನೆಗೆ ಮಾಂತ್ರಿಕ ಪ್ರಯೋಗ ನಿಶ್ಚಿತವಾಗಿ ಆಗಿದೆ ಅನ್ನೋದು ಅರ್ಥ ಮಾಡ್ಕೊಬೇಕು. ಶಾಪಗಳಿಂದ, ಬ್ಲ್ಯಾಕ್ ಮ್ಯಾಜಿಕ್ ಇಂದ, ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿಂದ ಕೂಡ ಮದುವೆ ಮುಂದೂಡಿಕೆ ಆಗುತ್ತೆ. ಜೊತೆಗೆ ಚಪ್ರ ಹಾಕಿ ನಿಶ್ಚಿತಾರ್ಥ ಆಗಿ ಕೂಡ ಮಾಡಿದ್ರೂ ಕೂಡ ಮದುವೆ ಕ್ಯಾನ್ಸಲ್ ಆಗುತ್ತೆ ಅನ್ನೋ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ರೆ, ಇನ್ನು ಕೆಲವರು ಹೇಳ್ತಾ ಇರ್ತಾರೆ ಜಾತಕದಲ್ಲಿ ಸರ್ಪದೋಷ ಅಥವಾ ಕುಜಾದೋಷ ಇದ್ರೂ ಕೂಡ ಮದುವೆ ಆಗೋದಿಲ್ಲ, ಮದುವೆ ಮುಂದೂಡಿಕೆ ಆಗ್ತಾ ಇರುತ್ತೆ ಅಂತ. ಇದ್ರ ಬಗ್ಗೆ ಹೇಳೋದಾದ್ರೆ, ಮದುವೆ ಅಂತ ಬಂದಾಗ ಪ್ರಮುಖವಾಗಿ ನೋಡಬೇಕಾಗಿರೋಂಥ ವಿಚಾರವೇ ಕುಜದೋಷದ ವಿಚಾರ. ಕುಜದೋಷ ಇದೆ ಅಂದಾಗ ಅದಕ್ಕೆ ಬೇಕಾಗುವಂಥ ಸೂಕ್ತ ಪರಿಹಾರದ ಮಾರ್ಗಗಳನ್ನು ಅನುಸರಿಸಿಯೇ ಮದುವೆ ಮಾಡಬೇಕು. ಕುಜಶಾಂತಿ ಹೋಮಗಳನ್ನು, ಕುಜಶಾಂತಿ ಜಪವನ್ನು, ಕುಜನ ಕ್ಷೇತ್ರ ದರ್ಶನವನ್ನು, ಕುಜ ಅಂದರೆ ಅಂಗಾರಕ, ಮಂಗಳ, ಆ ಮಂಗಳನೇ ಅಮಂಗಳಕಾರಕನಾಗ್ತಾನೆ. ಕುಜದೋಷ ಇರುವಂಥ ಹುಡುಗನಿಗೆ ಇಲ್ಲ ಹುಡುಗಿಗೆ ಕುಜದೋಷ ಇರುವಂತಹ ಜಾತಕವನ್ನೇ ತಂದು ಮದುವೆ ಮಾಡಬೇಕು, ಆಯಿತಾ. ದೋಷ ಇಲ್ಲದಂಥವ್ರಿಗೆ ಮದುವೆ ಮಾಡಿದ್ರೆ ಅದು ಬಹಳ ಕೆಟ್ಟು ಹೋಗುತ್ತೆ. ಅಂದರೆ ಸಾವಾಗ್ಬೋದು, ಇಲ್ಲ ದೂರವಾಗ್ಬೋದು, ಡೈವರ್ಸ್ ಆಗ್ಬೋದು, ಆರೋಗ್ಯದಲ್ಲಿ ತೊಂದರೆ ಆಗ್ಬೋದು, ಅವರ ಸಾಂಸಾರಿಕ ಜೀವನ ಚೆನ್ನಾಗಿರಲ್ಲ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಹೇಳ್ಬೋದು. ಆ ಕುಜದೋಷ ಅನ್ನೋದು ಬಹಳ ಬಹಳ ಮುಖ್ಯ. ಆ ಕುಜನು ಒಂದು 2ನೇ ಮನೆ, 4ನೇ ಮನೆ, 8ನೇ ಮನೆ, 9ನೇ ಮನೆ ಮತ್ತು ಲಗ್ನದಲ್ಲಿ ಕುಜ ಇರೋದು, ಇದೆಲ್ಲ ನೋಡಿಕೊಂಡು ಕುಜದೋಷದ ಪರಿಹಾರಗಳನ್ನು ಅನುಸರಿಸೋದು ಬಹಳನೇ ಮುಖ್ಯ. ಫಸ್ಟು ನೀವು ಮಕ್ಕಳ ಮದುವೆ ಮಾಡಬೇಕು ಅಂತ ಯಾವಾಗ ಚಿಂತನೆ ಮಾಡ್ತೀರೋ ಆವಾಗಲೇ ನೀವು ಫಸ್ಟು ಜಾತಕ ತೋರಿಸ್ಬೇಕು. ಏನಾಗಿದೆ, ಯಾವ ಜಾತಕದಲ್ಲಿ, ಯಾವ ಮನೆಯಲ್ಲಿ ಯಾವ ಗ್ರಹಗತಿಗಳು ಇದ್ದಾರೆ, ಏನೋ ಸಮಸ್ಯೆಗಳಾಗಿದೆಯಾ ಅಂತ ನೋಡಿಕೊಂಡು ಆಮೇಲೆ ನೋಡೋಕ್ಕೆ ಸ್ಟಾರ್ಟ್ ಮಾಡಬೇಕೇ ಹೊರತು ನೋಡ್ತಾನೇ ಇದ್ದೀವಿ ಆಗ್ತಾ ಇಲ್ಲ ಅಂದಾಗ ಜಾತಕ ಪರಿಶೀಲನೆ ಮಾಡೋದಲ್ಲ.
ಫಸ್ಟು ಪ್ರಾರಂಭ ಇನ್ನು ಈಗ ನೋಡಬೇಕು. ಈಗ ಹುಡುಗನಿಗೆ ಒಂದು 25 ವರ್ಷ, ಕೆಲಸಕ್ಕೆ ಹೋಗ್ತಾ ಇದ್ದಾನೆ, ನೋಡೋಕೆ ಚೆನ್ನಾಗಿದ್ದಾನೆ, ಈಗ ಮದುವೆ ಮಾಡಬೇಕು ಅಂತ ಮನೇಲಿ ಮಾತಾಡ್ಕೊಂಡಿದ್ದೀವಿ ಅಂದಾಗ ನೀವು ಈಗಲೇ ಜಾತಕ ನೋಡ್ಕೊಬೇಕು. ಅಂದರೆ ಯಾವ ಥರ ಹುಡುಗನ ಜಾತಕ ಇದೆ, ಯಾವ ಥರ ಜಾತಕದ ಹುಡುಗಿ ತರಬೇಕು, ಇಲ್ಲ ಯಾವ ಥರ ಹುಡುಗಿ ಜಾತಕ ಇದೆ, ಯಾವ ಥರ ಹುಡುಗ ಜಾತಕ ತರಬೇಕು ಅಂತ ನೋಡಿಕೊಂಡು ಆ ಥರದಿರೋದನ್ನು ತರುವಂಥ ಪ್ರಯತ್ನವನ್ನು ಮಾಡ್ಕೊಬೇಕೇ ಹೊರತು ನೋಡ್ತಾ ಇದ್ದೀವಿ 27-30 ವರ್ಷ ಆದಾಗ ಅವಾಗ ದೋಷ ಇದೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಅವಾಗೇನೋ ವಯಸ್ಸು ಕಳೆದೋಗಿರುತ್ತೆ. ನನ್ನ ಮಾತಿನ ತಾತ್ಪರ್ಯ ಏನಪ್ಪ ಅಂದರೆ ಪ್ರಾರಂಭದಲ್ಲೇ ಸಮಸ್ಯೆ ಇದೆಯೋ ಇಲ್ಲೋ ನೋಡ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು. ವಯಸ್ಸೆಲ್ಲ ಆಗೋಗಿ ಆಗ್ತಾನೇ ಇಲ್ಲ ಅಂದಾಗ ಅವಾಗ ಜಾತಕ ಪರಿಶೀಲನೆ ಮಾಡಿದಾಗ ಜಾತಕದಲ್ಲೂ ದೋಷ ಉಂಟಾಗಿರುತ್ತೆ, ಇವನ ಮದುವೆಯಲ್ಲಿ ವಿಳಂಬನೂ ಆಗೋಗಿರುತ್ತೆ, ವಯಸ್ಸು ಮೀರೋರೋಗಿರುತ್ತೆ. ಅಂದರೆ 3 ಥರ ಸಮಸ್ಯೆಗಳು ಆಗೋಗುತ್ತೆ. ಅದಕ್ಕೆ ಫಸ್ಟು ಈ ಸಣ್ಣ ಸೂಕ್ಷ್ಮ ವಿಚಾರಗಳು ನಿಮಗೆ ಯಾರೂ ಹೇಳಲ್ಲ. ಇದನ್ನು ಹೇಳೋದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಗುರೂಜಿ ಏನು ಹೇಳ್ತಾ ಇದ್ದಾರೆ ಅಂತ. ಇನ್ನು ಯಾವ ಹೆಸರವರಿಗೆ ಮದುವೆ ವಿಳಂಬ ಆಗತ್ತೆ, ಯಾವ ಹೆಸರು ಇಟ್ಕೊಂಡವರಿಗೆ ಮದುವೆ ವಿಳಂಬ ಆಗತ್ತೆ ಅನ್ನೋದನ್ನ ಮುಂದೆ ತಿಳಿಸ್ಕೊಡ್ತೀನಿ. ಗುರುಗಳೇ, ಅದಕ್ಕೂ ಮುಂಚೆ ಒಬ್ರು ಕಾಲರ್ ಹೇಳಿದ್ದಾರೆ, ಮಾತನಾಡಿಸ್ಬಿಡೋಣ. ಅನುಸೂಯ ಅಂತ ಹೇಳಿ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅನುಸೂಯ ಅವರೇ. ನಮಸ್ಕಾರ ರೀ. ಮಾತನಾಡಿ, ಗುರುಗಳಿದ್ದಾರೆ, ಏನ್ ಸಮಸ್ಯೆ ಇದೆ ತಿಳಿಸಿ. ಇಲ್ಲ ನಮ್ಮ ಮಗಳ್ರಿ ಈಗ BA ಮುಗಿಸ್ಯಾಳ್ರಿ ಸರ್ ಮೇಡಮ್. ಹೇಳಿ ಅಮ್ಮ. ಆಕಿದು ಇದು ಆಗಲ್ರಿ ಹೇಳ್ತಾರ. ಹಲೋ ಗುರುಜಿ ನಮಸ್ತೆ. ನಮಸ್ತೆ, ಹೇಳಿಮ್ಮ, ಏನಮ್ಮ ಸಮಸ್ಯೆ? ಮದ್ವೆ ಸೆಟ್ ಆಗ್ತಿಲ್ಲ. ಓಕೆ, ಏನಮ್ಮ ತಮ್ಮ ಹೆಸರೇನಮ್ಮ? ಭಾಗ್ಯಶ್ರೀ ಗುರುಜಿ. ಭಾಗ್ಯಶ್ರೀ, ಹೇಳಿ, ಎಷ್ಟು ವಯಸ್ಸಾಗಿದೆ, ಏನು ಮಾಡ್ತಾ ಇದ್ದೀರಾ? ಕಲಿತಾ ಇದ್ದೀನಿ ಗುರುಜಿ. ವಯಸ್ಸು 23 ಗುರುಜಿ. ಓಕೆ, 2 ವಿಚಾರ. ಒಂದು, 23 ವರ್ಷಕ್ಕೆ ತುಂಬ ಟೆನ್ಷನ್ ಮಾಡ್ಕೊಳ್ಳೋಂಥ ಅಗತ್ಯ ಏನಿಲ್ಲ. ಯಾಕಂದರೆ ನಮ್ಮ ದೇವಸ್ಥಾನಕ್ಕೆ 31-41 ಆದವರು ಬರ್ತಾರೆ, ಆಯಿತಾ? 23 ವರ್ಷಕ್ಕೆ ತುಂಬ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಏನಿಲ್ಲ. ಮಾಡಬೇಕಾಗಿರೋಂಥ ಪರಿಹಾರದ ಮಾರ್ಗ ಏನಪ್ಪ ಅಂದರೆ, ನಿಮ್ಮ ಹತ್ತದಲ್ಲೇ ಇರೋಂಥ ಯಾವುದಾದ್ರೂ ಒಂದು ಅಮ್ಮನವರ ದೇವಾಲಯಕ್ಕೆ ಹೋಗಿ ಅಲ್ಲಿ ಕುಂಕುಮಾರ್ಚನೆ ಪೂಜೆಯನ್ನು, ಜೊತೆಯಲ್ಲಿ ಅಮ್ಮನವರಿಗೆ ವಿಶೇಷವಾಗಿರುವಂಥ ಪಂಚಾಮೃತ ಅಭಿಷೇಕವನ್ನು, ಒಂದು ಮಡ್ಲಕ್ಕಿ ಸೇವೆಯನ್ನು, 16 ಮುತ್ತೈದೆಯರಿಗೆ ವೀಳ್ಯದೆಲೆ ಅಡಿಕೆ ತಾಂಬೂಲವನ್ನು ಕೊಟ್ಟು ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಪಡಿತಾ ಬನ್ನಿ. ಈ ಒಂದು ಪೂಜೆ ಅನುಷ್ಠಾನವನ್ನು 16 ಶುಕ್ರವಾರ ರಾಹುಕಾಲದಲ್ಲಿ ಮಾಡಿಸಿ. ಮತ್ತು ಅರಳಿ ಮರ ಮತ್ತು ಬೇವಿನ ಮರ 2 ಕೂಡ್ಕೊಂಡಿರುತ್ತೆ, ಅದು ಶಿವಶಕ್ತಿಯರ ಸಂಕೇತ. ಅದಕ್ಕೆ ಒಂದು ಪ್ರಾರ್ಥನೆ, ಪೂಜೆ, ಪ್ರದಕ್ಷಿಣೆ ಮಾಡ್ತಾ ಬನ್ನಿ, ನಮಸ್ಕಾರ ಮಾಡ್ತಾ ಬನ್ನಿ, ಆ ಮರಕ್ಕೊಂದು ದೀಪ ಹಚ್ತಾ ಬನ್ನಿ. ಒಳ್ಳೆಯದಾಗತ್ತೆ. ಕಂಕಣ ಯೋಗ ಕೂಡಿ ಬರುತ್ತೆ. ಖರ್ಚಿಂದ ಯಾವುದೂ ಹೇಳಿಲ್ಲ, ಮನೆಯಲ್ಲೇ ಇದ್ದು ಮಾಡುವಂಥದ್ದು ಒಳ್ಳೆಯದಾಗತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಈಗಾಗಲೇ ಮಾತನಾಡ್ತಾ ಇದ್ರೆ ಯಾವ ಹೆಸರಿನವರಿಗೆ ಮದುವೆ ವಿಳಂಬವಾಗುತ್ತೆ ಅನ್ನೋ ವಿಚಾರವನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ತಿಳಿಸಿ. ಹುಡುಗರ ವಿಚಾರಕ್ಕೆ ಬಂದರೆ, ಅಂದರೆ ಏನು, ಮದುವೆ ಮಾಡುವಂಥ ಪುರುಷರ ವಿಚಾರಕ್ಕೆ ಬಂದರೆ, ಈಗ 31-35 ಆದಂಥವರು ಇದ್ದಾರೆ, ಅವ್ರಿಗೆ ತುಂಬ ಒಳ್ಳೆ ಮದುವೆ ಸಿಗುತ್ತೆ. ಅಂದರೆ ಏನು, ಏನೇ ಕಷ್ಟ ಬಂದ್ರೂ, ಏನೇ ಸಮಸ್ಯೆ ಬಂದ್ರೂ, ಹುಡುಗನೇ ಮುಂಗೋಪಿ ಆದ್ರೂ, ಇಲ್ಲ ಹುಡುಗನಿಗೆ ಯಾವುದೇ ಬೇರೆ ಕೆಟ್ಟ ಚಟಗಳು ಅಂತ ಏನೋ ಪಾನ್ ಬೀಡ ಹಾಕೊಳ್ಳೋದಾಗಿರ್ಬೋದು, ಕುಡಿಯೋದಾಗಿರ್ಬೋದು, ಸ್ಮೋಕ್ ಮಾಡೋ ಅಂಥದ್ದಾಗಿರ್ಬೋದು, ಏನೇನೋ ಕೆಟ್ಟ ಚಟಗಳಿದ್ರೂ ಕೂಡ, ಇಲ್ಲ ಆರ್ಥಿಕವಾಗಿ ಹಿನ್ನಡೆ ಇದ್ರೂ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಕಷ್ಟ ಅಂದ್ರೂ ಕೂಡ, ಅಂದರೆ ಅವರ ಜೊತೆಗೆ ನಿಂತ್ಕೊಂಡು ಏನೇ ಒಂದು ಒಳ್ಳೆಯದು ಕೆಟ್ಟದ್ದು ಬಂದರೂ ಕೂಡ ಆಚೆ ಆ ವಿಚಾರಗಳನ್ನ ಬಿಟ್ಕೊಡೋದಲ್ಲಿ ಅನುಸರಿಸ್ಕೊಂಡು ಚೆನ್ನಾಗಿ ಹೋಗುವಂಥ ಒಂದು ಹೆಣ್ಣುಮಗಳೇ ಅವ್ರಿಗೆ ಸಿಗೋ ರೀತಿ ಆಗುತ್ತೆ. ಮದುವೆ ವಿಳಂಬ ಆಗಿದ್ರೂ, ತೊಂದರೆ ಆಗಿದ್ರೂ ಕೂಡ ಅದು ಜೀವನ ಪರ್ಯಂತ ಅನುಸರಿಸ್ಕೊಂಡು ಇವ್ರದ್ದು ಏನೇ ಮೈನಸ್ ಪಾಯಿಂಟ್ಗಳಿದ್ದರೂ ಕೂಡ ಅನುಸರಿಸ್ಕೊ ಚೆನ್ನಾಗಿ ಹೋಗುವಂಥ ಹೆಣ್ಮಕ್ಳು ಸಿಗೋ ಥರ ಅವರಿಗೆ ಯಾರು ಅನ್ನೋ ಪ್ರಶ್ನೆಗೆ ಈ ಬ್ರಹ್ಮಚಾರಿ ದೇವರುಗಳ ಹೆಸರು ಇಟ್ಕೊಂಡಿರ್ತಾರೆ, ಇಲ್ಲ ಬ್ರಹ್ಮಚಾರಿ ಗುರುಗಳ ಹೆಸರನ್ನು ಇಟ್ಕೊಂಡಿರ್ತಾರೆ. ಯಾರು? ರಾಘವೇಂದ್ರ ಅಂತ ಇಟ್ಕೊಂಡಿರ್ಬೋದು, ಇಲ್ಲ ವಾದಿರಾಜ ಅಂತ ಆಗಿರ್ಬೋದು, ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂತಹ ಹೆಸರುಗಳು ಮಾರುತಿ ಅಂತ ಇಟ್ಕೊಂಡಿರ್ಬೋದು, ಇಲ್ಲ ಅದಾದ ಮೇಲೆ ರಾಘವೇಂದ್ರ ಆಗಿರ್ಬೋದು, ಗಣಪತಿ ಆಗಿರ್ಬೋದು, ಇಲ್ಲ ಗಜೇಂದ್ರ ಅಂತ ಇಟ್ಕೊಂಡಿರ್ತಾರೆ, ಇಲ್ಲ ಒಂದೊಂದು ಗಣಪತಿಗೆ ಸಂಬಂಧಪಟ್ಟದ್ದು, ಬ್ರಹ್ಮಚಾರಿ ದೇವರುಗಳಿಗೆ ಸಂಬಂಧಪಟ್ಟದ್ದು, ಇಂಥ ದತ್ತಾತ್ರೇಯ ಅಂತ ಇಟ್ಕೊಂಡಿರ್ತಾರೆ, ದತ್ತ ಅಂತ ಇಟ್ಕೊಂಡಿರ್ತಾರೆ, ಅದಾದಮೇಲೆ ವಾದಿರಾಜ ಅಂತ ಇಟ್ಕೊಂಡಿರ್ತಾರೆ. ಈ ಥರ ಮಣಿಕಂಠ, ಅಂದರೆ ಇದು ಬ್ರಹ್ಮಚಾರಿ ಆಗಿರುವಂಥ ಮಣಿಕಂಠ ಅಂತ ಹೆಸರಿಟ್ಕೊಂಡಿರ್ತಾರೆ. ಈ ಥರ ಬ್ರಹ್ಮಚಾರಿ ದೇವರುಗಳ ಹೆಸರಿಟ್ಕೊಂಡಂಥವ್ರು ಯಾರಾದರೂ ಆಗಿರ್ಬೋದು. ಅವರಿಗೆಲ್ಲ ಸ್ವಲ್ಪ ಮದುವೆ ವಿಳಂಬ, ಗುರುರಾಜ ಅಂತ ಇಟ್ಟಿರ್ತಾರೆ, ಆಯಿತಾ? ಈ ಗುರುರಾಜ ಈ ಥರದೆಲ್ಲ ಗುರುಗಳಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಬ್ರಹ್ಮಚಾರಿ ದೇವರುಗಳಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಗಣಪತಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ರಾಯರಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಈ ಥರ ಹೆಸರುಗಳನ್ನು ಯಾರು ಇಟ್ಕೊಂಡಿರ್ತಾರೆ ಅವರಿಗೆ ಸ್ವಲ್ಪ ವಿವಾಹ ವಿಳಂಬ ಅನ್ನೋ ಪ್ರಶ್ನೆಗೇನೋ ಒಂದು 29, 30, 31 ಆಗತ್ತೆ ಅವರಿಗೆ.
ತುಂಬ ರೇರು, ಬೇಗ ಆಗೋದು ಭಾಳ ರೇರು. ಆದರೆ ಸ್ವಲ್ಪ ಈ ಥರ ಲೇಟ್ ಆಗಿದ್ದೇ ಹೆಚ್ಚು. ಆದರೆ ಅವರಿಗೆ ಲೇಟ್ ಆದರೂ ಕೂಡ ಬಹಳ ಒಳ್ಳೆಯ ಕಂಕಣ ಬಲ ಕೂಡಿ ಬರುತ್ತೆ, ಬಹಳ ಒಳ್ಳೆಯ ಒಂದು ಸಂಬಂಧ ಕೂಡಿ ಬರುತ್ತೆ, ಬಹಳ ಒಳ್ಳೆಯ ಹೆಣ್ಣುಮಕ್ಕಳೇ ಅವರಿಗೆ ಸಿಕ್ಕಿ ಜೀವನ ಪರ್ಯಂತ ಚೆನ್ನಾಗಿರುವಂಥದ್ದೇ ಆಗತ್ತೆ. ಏನು ಈ ಥರ ಹೆಸರಿರುವಂಥವ್ರು. ಇನ್ನು ಈ 2 ಹೆಸರು ಇಟ್ಕೊಂಡಿರ್ತಾರೆ ಹೆಣ್ಮಕ್ಳು. 2 ಹೆಸರು ಅಂದರೆ ಶ್ರೀ, ನಾಗಶ್ರೀ, ರತ್ನಶ್ರೀ. ಹೆಸರಾದ ಮೇಲೆ ಶ್ರೀ ಬರುತ್ತೆ ಕೆಲವೊಬ್ಬರಿಗೆ, ನೋಡಿರ್ಬೋದು ನೀವು. ಆ ಒಂದು ಹೆಸರು ಜೊತೆಗೆ ಶ್ರೀ ಬರುವಂಥ ಹೆಣ್ಣುಮಕ್ಳಿಗೆ ಏನಪ್ಪ ಅಂದರೆ, ಆ ಹೆಣ್ಣುಮಕ್ಕಳು ತವರು ಮನೆಯಲ್ಲೂ ಕಷ್ಟನೇ, ಅವರಿಗೆ ಗಂಡನ ಮನೆಗೆ ಹೋದ್ರೂ ಕಷ್ಟನೇ. ಅಂದರೆ ಆವರೇಜ್ ಆಗಿ ಒಂದು ಲೆಕ್ಕಾಚಾರ ಹಾಕಿ ನೋಡಿದ್ರೆ 100ಕ್ಕೆ 95% ಹೆಣ್ಣುಮಕ್ಕಳು ಆ ಗಂಡನ ಮನೆಗೆ ಹೋದ್ರೂ ಕಷ್ಟನೇ ಅವರಿಗೆ. ತಾಯಿ ಮನೆಯಲ್ಲೂ ಒಂಥರ ಮನಸ್ಸಿಗೆ ಘಾಸಿ, ಚುಚ್ಚು ಮಾತು, ಬಡತನ ಆಗಿರ್ಬೋದು, ಏನೋ ಒಂಥರ ಕೊರತೆ, ಏನೋ ಒಂಥರ ದುಃಖ, ಏನೋ ಒಂಥರ ಅವರಿಗೆ ಸಮಸ್ಯೆಯೇ ಅವರಿಗೆ ಕಾಡ್ತಾ ಇರುತ್ತೆ. ಆಚೆ ಹೇಳ್ಕೊಳಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ ಅನ್ನೋ ರೀತಿ ಮನಸ್ಸಿನಲ್ಲಿ ಅವರಿಗೆ ಬರುತ್ತೆ. ಅದಕ್ಕೆ ಪರಿಹಾರದ ಮಾರ್ಗಗಳು ಏನು ಅನ್ನೋದು ಕೂಡ ಮುಂದೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ನೀವು ಅರ್ಥ ಮಾಡ್ಕೊಬೇಕಾಗಿರೋದೇನಪ್ಪ ಅಂದರೆ, ನಮ್ಮ ಯೋಗವೇ ಒಂದು ಸ್ವಲ್ಪ ಈ ಥರ ಇದೆ ಅಂದಾಗ ಸ್ವಲ್ಪ ನೀವೇನು ಮಾಡ್ಕೊಬೇಕು, ಕಾನ್ಫಿಡೆನ್ಷಿಯಲ್ ಆಗಿ ಆತ್ಮಸ್ಥೈರ್ಯ, ವಿಲ್ ಪವರ್ ತೊಗೊಬೇಕು. ಆತ್ಮಸ್ಥೈರ್ಯದಿಂದ ಜೀವನದಲ್ಲಿ ಮುಂದುವರಿಬೇಕು. ಈ ಶ್ರೀ ಅಂತ ಏನು ಬರುತ್ತೆ ಹೆಸರಲ್ಲಿ, ಹೆಣ್ಣು ಮಕ್ಕಳಲ್ಲಿ ನಾಗಶ್ರೀ ಅಂತ ಬರುತ್ತೆ, ರತ್ನಶ್ರೀ ಅಂತ ಬರುತ್ತೆ, ಏನೇನೋ ಇಟ್ಕೊಂಡಿರ್ತಾರಮ್ಮ. ಎಕ್ಸಾಂಪಲ್ ಅಂತ ನಾನು ಒಂದು 2-3 ಹೇಳ್ಬೋದು ನಿಮಗೆ. ಈ ಕಾರ್ಯಕ್ರಮ ನೋಡುವಂಥವ್ರಿಗೆ ಅವರೇ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಆಯಿತಾ. ಆ ಥರ ಬಂದಂಥ ಹೆಣ್ಮಕ್ಳಿಗೆ ಸ್ವಲ್ಪ ಮದುವೆ ಆದಮೇಲೂ ಅವರಿಗೆ ಏನೋ ಒಂಥರ ಮನಸ್ಸಿಗೆ ಘಾಸಿ ಆಗುವಂಥದ್ದೇ ಅವರಿಗೆ ಜೀವನದಲ್ಲಿ ಜಾಸ್ತಿ ನಡೀತಾ ಹೋಗುತ್ತೆ. ಇನ್ನು ಹೆಣ್ಣುಮಕ್ಕಳುಗಳು ಯಾವ ಹೆಸರು ಹಿಡ್ಕೊಂಡಂಥವರಿಗೆ ಫಾರ್ ಎಕ್ಸಾಂಪಲ್ ಆಗಿ ಹೇಳುವಂಥದ್ದು ಮುಂದಿನ ದಿನದಲ್ಲಿ ಹೇಳ್ತಾ ಬರ್ತೀನಿ. ಇನ್ನು ಮೊದಲನೇ ಮನೆಯಲ್ಲಿ ರಾಹು, ಕೊನೆಯ ಮನೆಯಲ್ಲಿ ಕೇತು, ಮಧ್ಯೆ 5 ಗ್ರಹಗಳು ಲಾಕ್ ಆಗಿದೆ ಅಂದರೆ ಅದು ಯಾವುದಾದ್ರೂ ಮನೆಗಳಾಗಿರಲಿ, ಅವ್ರಿಗೆ ಕಾಳಸರ್ಪ ದೋಷ ಅಂತ ಬರುತ್ತೆ. ಆ ಕಾಳಸರ್ಪ ದೋಷ ಉಂಟಾದಂಥವ್ರಿಗೆ ಮದುವೆ ಬಹಳ ವಿಳಂಬ ಮತ್ತು ತೊಂದರೆ, ಮತ್ತು ಮುಂದೆ ಹುಟ್ಟುವಂಥ ಮಕ್ಕಳೂ ಕೂಡ ಸಮಸ್ಯೆಗಳಾಗ್ಬೋದು. ಆ ಎಕ್ಸು ಇಲ್ಲ ಪುರುಷರಲ್ಲಿ ಕೌಂಟ್ಸು ಕಮ್ಮಿ ಆಗ್ಬೋದು, ಇಲ್ಲ ಸಣ್ಣ ವಯಸ್ಸಲ್ಲೇ ಶುಗರ್ ಬರ್ಬೋದು, ಇಲ್ಲ ಥೈರಾಯ್ಡ್ ಬರ್ಬೋದು, ಇಂಥ ಆರ್ಥಲಿಟೀಸ್ ಅಂತ ಸಮಸ್ಯೆಗಳು ಬರ್ಬೋದು. ಇಲ್ಲ ಅವರಿಗೆ ಯಾವುದಾದ್ರೂ ಈ ಥೈರಾಯ್ಡ್ಗಳು ಬಂದು ಮಕ್ಕಳಾಗದೇ ಇರೋವಂಥದ್ದಾಗಿರ್ಬೋದು, ಇಲ್ಲ ಈ PCOD ಅಂತ ನಾವೇನು ಹೇಳ್ತೀವಿ ಅಂಥ ಸಮಸ್ಯೆಗಳು, ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗ್ಬೋದು. ಈ ಕಾಳಸರ್ಪ ದೋಷಕ್ಕೆ 12 ವೆರೈಟಿ ಇದೆ. 12 ಮಹಾಕಾಳಸರ್ಪ ದೋಷ ಅಂತ. ಅಂದರೆ ಆ 12 ಕಾಳಸರ್ಪ ದೋಷಗಳು ಯಾವ ರೀತಿ ಬರುತ್ತೆ, ಈ ಕಾಳಸರ್ಪ ದೋಷ ಹಾವು ಸಾಯಿಸೋದ್ರಿಂದ ಬರುತ್ತಾ, ಇಲ್ಲ ಜಾತಕದಿಂದ ಬರುತ್ತಾ, ಇಲ್ಲ ಪೂರ್ವಾಜಿತ ಕರ್ಮಗಳಿಂದ ಬರುತ್ತಾ, ಇದೆಲ್ಲ ನೋಡ್ಕೊಬೇಕು. ಅದನ್ನು ಒಂದೊಂದಾಗಿ ಮುಂದೆ ಹೇಳ್ತಾ ಹೋಗ್ತೀನಿ. ಟೋಟಲಾಗಿ ಏನಪ್ಪ ಅಂದರೆ ಇದೆಲ್ಲ ನೋಡಿಕೊಂಡು ಪರಿಹಾರ ಮಾಡಿಕೊಂಡ್ರೆ ಮಾತ್ರ ಬಹಳನೇ ಸೂಕ್ತ. ಯಾಕೇನೋ ಪ್ರಶ್ನೆಗೆ, ಒಂದು ಮದುವೆ ಅಂತ ಬಂದಾಗ ಆ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಏನು ಬರುತ್ತೆ, ಅದಕ್ಕೆ ಸಾವಿರಾರು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ. ಮದುವೆ ಒಡವೆ ವಸ್ತ್ರಗಳು ಅಂತ ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ. ಆ ಛತ್ರ ಕಲ್ಯಾಣ ಮಂದಿರ ಅಂತ ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ. ಒಂದು ಸಣ್ಣ ಮೆಹಂದಿ ಶಾಸ್ತ್ರ ಅಂತ ಬಂದಾಗ ಅದಕ್ಕೆ ಒಂದಿಷ್ಟು ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ. ಅದಾದ ಮೇಲೆ ಆಡಂಬರದ ಮದುವೆಗಳು ಇತ್ತೀಚೆಗೆ ಜಾಸ್ತಿಯಾಗಿದೆ. ಅಂದರೆ ಇದು ಸಣ್ಣ ಸೂಕ್ಷ್ಮ ವಿಚಾರ, ಯಾರೂ ನಿಮಗೆ ಹೇಳಲ್ಲ. ಇಂಥ ವಿಚಾರಕ್ಕೆ ನೀವು ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡಿ ಎಲ್ಲ ಮಾಡಿ, ಒಳ್ಳೆ ವಿದ್ಯಾವಂತ, ಒಳ್ಳೆ ಮನೆತನ, ಒಳ್ಳೆ ನೋಡೋಕ್ಕೆ ಚೆನ್ನಾಗಿದ್ದಾನೆ, ಒಳ್ಳೆ ವಿದ್ಯಾವಂತನ ಸರ್ಟಿಫಿಕೇಟ್ಗಳು ಕೈಯಲ್ಲಿದೆ, ಒಳ್ಳೆ ಸ್ಯಾಲ್ರಿ ಇದೆ, ಇಷ್ಟೆಲ್ಲ ಮದುವೆ ಮಾಡಿದ್ದಾರೆ. ಆದರೆ ಮದುವೆ ಆಗಿ 6 ತಿಂಗಳಿಗೆ ಕೆಟ್ಟೋಗುತ್ತೆ, ಇಲ್ಲ 3 ತಿಂಗಳಿಗೆ ಮುರಿದು ಹೋಗುತ್ತೆ, ಇಲ್ಲ ನಿಶ್ಚಯವಾಗಿರೋದು ಕ್ಯಾನ್ಸಲ್ ಆಗುತ್ತೆ ಅಂದಾಗ ಭಾಳ ಮನಸ್ಸಿಗೆ ಘಾಸಿ ಆಗುತ್ತೆ. ಡಿಪ್ರೆಷನಿಗೆ ಹೋಗಿ ಎಷ್ಟೋ ಜನ ಸುಸೈಡ್ಗಳು ಅಟೆಂಪ್ಟ್ ಮಾಡೋ ರೇಂಜಿಗೆ ಹೋಗಿರೋರು ಕೂಡ ಭಾಳ ಇದ್ದಾರೆ. ಅಂಥವರಿಗೆ ಇದಾಗಬಾರ್ದು. ಇಷ್ಟೇ ಇದಕ್ಕೆ ಖರ್ಚು ಮಾಡಿದಾಗ ಒಂದು ಸಣ್ಣ ಪುಟ್ಟ ಪೂಜೆ ಪುನಸ್ಕಾರಗಳು, ಪರಿಹಾರದ ಮಾರ್ಗಗಳು ಅನುಸರಿಸೋದು ದೊಡ್ಡ ವಿಚಾರ ಅಲ್ಲ. ಅದು ಮಾಡಿದಾಗ ನಿಮಗೆ ಫಲ ಕಾಣುತ್ತೆ, ಮುಂದೆ ಆಗುವಂಥ ಕೆಡುಕು ತಪ್ಪೋಗತ್ತೆ. ಅದಕ್ಕೆ 26ನೇ ತಾರೀಕು ನಡೀತಾ ಇರುವಂತಹ ಪೌರ್ಣಮಿ ದಿವಸ ಪ್ರತ್ಯಂಗಿರ ಮೆಣಸಿನಕಾಯಿ ಮಹಾಯಜ್ಞದ ಭಾಗವಹಿಸಿ. ಮದುವೆ ವಿಚಾರಕ್ಕೆ ಇದು ನಡೀತಾ ಇರೋದು. ಸಮಸ್ಯೆಗಳ ದೋಷಗಳ ಪರಿಹಾರಕ್ಕೆ ನಿಮ್ಮ TV ಸ್ಕ್ರೀನಲ್ಲಿ ಕಾಣುತ್ತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ಲರಿಗೂ ಕೂಡ ಮಂಗಳವಾಗಲಿ. ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮದುವೆ ವಿಚಾರ ಬಗ್ಗೆ ಬಹಳಷ್ಟು ವಿಚಾರವನ್ನ ತಿಳಿಸ್ಕೊಟ್ರಿ, ಜೊತೆಗೆ ಕರೆ ಮಾಡಿದಂತ ವೀಕ್ಷಕರಿಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನೋಡಿರಲ್ಲ ವೀಕ್ಷಕರೇ, ಇನ್ನು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಸಮಸ್ಯೆ ಇದ್ದೇ ಇರುತ್ತೆ. ನೀವು ಕೂಡ ಯಾವುದೇ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಪ್ರತಿ ಭಾನುವಾರ ಗುರುಗಳನ್ನ ನೀವು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಇದಾಗಿತ್ಯ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.
Dum